ಮುಂಜಾವಿನಲ್ಲಿ ಉದಯಿಸುತ್ತಿರುವ ಸೂರ್ಯ ಆ ದಿನ ತುಂಬ ಚಳಿ. ಹಕ್ಕಿಗಳೆಲ್ಲವೂ ತಮ್ಮ ರೆಕ್ಕೆ ತೆಗೆದು ಹಾರುತ್ತಿವೆ. ಹಕ್ಕಿಗಳ ಕಲರವ, ಹಸುಗಳ ಕೂಗು, ಹಳ್ಳಿಯ ಕೋಳಿಗಳ ಕೂಗು, ಹೊಲಕ್ಕೆ ಹೋಗುವ ರೈತರ ಧ್ವನಿ, ಹೀಗೆ ಹಳ್ಳಿಯು ಸಡಗರದಿಂದ ತುಂಬಿದೆ. ಈ ಹಳ್ಳಿಯ ಆಚೆ ಇರುವ ಮನೆಯಲ್ಲಿ ತಾಯಿ ಮಮತಾ, ಅವಳ ಪುಟ್ಟ ಮಗ ಶಿವು ವಾಸಿಸುತ್ತಿದ್ದಾರೆ. ಮಮತಾ ಹೆಸರಿಗೆ ತಕ್ಕಂತೆ ಮಮತೆಯುಳ್ಳವಳಾಗಿದ್ದಳು. ಈಕೆಯ ಗಂಡ ಕುಡಿತ ಚಟದಿಂದ ನಿಧನನಾಗಿದ್ದನು. ಗಂಡನನ್ನ ನಿಧನದ ನಂತರ ಮಮತಾ ತವರು ಮನೆಗೆ ಹೋಗದೆ ಗಂಡನ ಊರಿನಲ್ಲಿಯೇ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಈ ಕಥೆ ಕೇವಲ ಒಂದು ತಾಯಿ ಮತ್ತು ಮಗನ ಕಥೆಯಲ್ಲ. ಇದು ತ್ಯಾಗದ, ಮೌನದ ಮತ್ತು ತಡವಾಗಿ ಅರಿವಾದ ಸತ್ಯದ ಕಥೆ. ಕಣ್ಣು ಕಾಣದ ಅಂಧಕಾರದಲ್ಲೂ ಮಗನ ಬದುಕಿಗೆ ಬೆಳಕು ನೀಡಿದ ತಾಯಿಯ ಅಮರಗಾಥೆ ಇದು. ಮಮತಾ ಗಂಡನ ಆಸ್ತಿಯಾದ ಪುಟ್ಟ ಜಮೀನಿನಲ್ಲಿ ತಾನೊಬ್ಬಳೇ ದುಡಿದು ಮನೆ ಸಾಗಿಸುತ್ತಿದ್ದಳು. ಆ ದಿನ ಶಿವು ತಾಯಿಯ ಕೈಯನ್ನು ಹಿಡಿದು ಮುಂದೆ ಸಾಗುತ್ತಿದ್ದಾನೆ. ಶಿವು, ಬಿದ್ದೀಯಪ್ಪ, ನಿಧಾನವಾಗಿ ನಡೆ, ಕಾಲು ಜಾರ್ತದೆ. ಅಮ್ಮ, ನಾನಿನ್ನು ಚಿಕ್ಕವನಲ್ಲ, ನಾನು ಬೆಳೆದು ದೊಡ್ಡವನಾಗಿದ್ದೇನೆ. ನಾನು ಬೀಳೋದಿಲ್ಲ, ನೀ ಸುಮ್ಮನಿರು. ಹೌದು ಹೌದು, ನೀನು ತುಂಬಾ ದೊಡ್ಡವನು. ಮಮತಾ ಮನಸ್ಸಿನಲ್ಲಿ ನಕ್ಕಳು. ಹಾಗೆ ಮುಂದೆ ಸಾಗಿದ್ರು. ಶಿವು ಗಿಡದ ನೆರಳಿನಲ್ಲಿ ಆಟ ಆಡ್ಕೊಂಡು ಕಾಲ ಕಳೆದು. ಮಮತಾಳು ಮಗನನ್ನ ನೋಡುತ್ತಾ ಹೊಲದ ಕೆಲಸಗಳನ್ನ ಮಾಡತೊಡಗಿದಳು. ಮಗನ ಚುರುಕುತನವನ್ನ ನೋಡಿ ಮಮತಾಳು ಮನಸ್ಸಿನಲ್ಲಿ, ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರನ್ನಾಡಿ ಮಾಡಬೇಕು. ಅವನ ಜೀವನ ಸುಗಮವಾಗಿ ಸಾಗ್ತದೆ. ಇಂತಹ ಜಮೀನಿನಲ್ಲಿ ಕೆಲಸ ಮಾಡುವುದು ನನ್ನ ಜೊತೆಗೆ ಮುಗಿದು ಹೋಗಲಿ. ಹೀಗೆ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಾ ಮಮತಾ ಕೆಲಸಗಳನ್ನು ಮುಗಿಸಿದಳು. ಸಂಜೆಯಾಗುತ್ತಾ ಬಂದಿದ್ದು ಮಮತಾ ಮಗನನ್ನ ಕರೆದುಕೊಂಡು ಮನೆಗೆ ಬಂದಳು. ಮನೆಗೆ ಬರುವುದರೊಳಗೆ ಮಮತಾಳ ಅಣ್ಣ ದಿಸಾರ್ ಬಂದಿದ್ದನು. ಅಣ್ಣನ ಮುಖವನ್ನು ನೋಡಿ ಮಮತಾಳಿಗೆ ತುಂಬ ಸಂತೋಷವಾಯಿತು. ಅಯ್ಯೋ ಅಣ್ಣ, ಬಂದು ತುಂಬಾ ಹೊತ್ತಾಯ್ತೆ. ಜಮೀನಿನಲ್ಲಿ ಸ್ವಲ್ಪ ಕೆಲ್ಸವಿತ್ತು, ಅದನ್ನು ಮುಗಿಸಿ ಬರುವುದರೊಳಗೆ ಸಂಜೆ ಆಯ್ತು ಅಣ್ಣ. ಬನ್ನಿ, ಒಳಗೆ ಹೋಗೋಣ. ಎಲ್ಲರೂ ಸೇರಿ ಮನೆಯೊಳಗೆ ಹೋದರು. ಮಮತಾಳು ತನ್ನ ಅಣ್ಣನಿಗಾಗಿ ಬಿಸಿ ಬಿಸಿ ಅಡುಗೆ ತಯಾರಿಸಿದಳು. ಎಲ್ಲರೂ ಊಟ ಮಾಡಿ ಮನೆಯ ಜಗಲಿಯಲ್ಲಿ ಕುಳಿತಿದ್ದರು. ಅಲ್ಲ ಮಮತಾ, ನಿನ್ನ ಗಂಡ ತೀರ್ ಹೋಗಿದ್ದಾನೆ. ನೀನಾದ್ರೂ ಒಬ್ಳೇ ಇಲ್ಲಿದ್ದು ಏನ್ ಮಾಡ್ತೀಯ? ನಿನ್ನ ಮಗನನ್ನ ಅಲ್ಲೇ ಒಳ್ಳೆಯ ಶಾಲೆಗೆ ಹಚ್ಚಿ ಶಾಲೆ ಕಲಿಸೋಣ. ನಮ್ಮೂರಲ್ಲಿಯೇ ನೀನೊಬ್ಳೇ ಇದ್ರೆ ನಮ್ಗೇನು ತುಂಬಾ ಭಾರವಾಗೋದಿಲ್ಲ. ನಮ್ಮೂರಿಗೆ ಬಂದ್ಬಿಡಮ್ಮ. ಇಲ್ಲ ಅಣ್ಣ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬಂತೆ ಗಂಡ ಸತ್ತರೂ ಆಯಿತು, ಇದ್ದರೂ ಆಯಿತು. ನಾನು ಇಲ್ಲಿಯೇ ಇದ್ದು ಜೀವನ ಸಾಗಿಸುತ್ತೇನೆ. ತವರು ಮನೆಗೆ ಬಂದರೆ ನನಗೆ ಮರ್ಯಾದೆ ಇರುವುದಿಲ್ಲ. ಅದು ಅಲ್ಲದೆ ನನಗೆ ಅಂತ ಇದ್ದ ಜೀವ ನನ್ನ ಮಗ. ಅವನನ್ನು ಇಲ್ಲಿಯೇ ಇದ್ದು ನಾನು ಚೆನ್ನಾಗಿ ಶಾಲೆ ಕಲಿಸಿ ಅವನ ಗುರಿ ತಲುಪಿಸಬೇಕು ಎಂದುಕೊಂಡಿದ್ದೇನೆ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ನಿನ್ನಿಷ್ಟದಂತೆ ಆಗಲಿ ಮಮತಾ. ಆದ್ರೆ ಏನಾದ್ರೂ ಕಷ್ಟ ಎಂದು ಬಂದ್ರೆ ನಿನ್ನ ಅಣ್ಣ ಇದ್ದಾನೆ ಎಂದು ಮರೆಯಬೇಡ. ಒಂದು ಫೋನ್ ಮಾಡು, ನಾನ್ ಬರ್ತೇನೆ. ಸರಿ ಅಣ್ಣ, ನೀವು ಹೇಳಿದ ಹಾಗೆ ಮಾಡ್ತೇನೆ. ಸರಿ ಮಮತಾ, ನಾನಿನ್ನು ಹೊರಡ್ತೇನೆ. ಹೊಲದಲ್ಲಿ ಭತ್ತ ಕೇಳೋದಿದೆ. ಅಣ್ಣ, ಇಷ್ಟು ಅವಸರದಿಂದ ಹೇಗೆ ಹೊರಡುತ್ತೀರಿ? ಒಂದು ದಿನ ಇದ್ದುಕೊಂಡು ಹೋದರೆ ಶಿವುಗಿ ಕೂಡ ತುಂಬಾ ಸಂತೋಷವಾಗುತ್ತದೆ ಅಲ್ಲವೇ? ಇಲ್ಲ ಮಮತಾ, ನಾನು ಹೋಗಲೇಬೇಕು. ನಿನ್ನತ್ತಿಗೆಗೆ ಇವತ್ತೇ ಮರಳುತ್ತೇನೆ ಎಂದು ಹೇಳಿ ಬಂದಿದ್ದೇನೆ. ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ದೇಸಾರನು ಹೊಟ್ಟು ಹೋದನು. ತಾಯಿ ಮಗ ಬೇಸರದಿಂದ ಮಲಗಿಕೊಂಡರು. ಮಾರನೇ ದಿನ ಮುಂಜಾನೆ ಮಮತಾ ಅಡುಗೆ ಮಾಡಿ ಮಗನಿಗೆ ಊಟ ತಿನ್ನಿಸಿ ಮಗನನ್ನು ಶಾಲೆಗೆ ಕಳುಹಿಸಿದಳು. ಶಾಲೆಗೆ ಕಳುಹಿಸಿದ ನಂತರ ಮಮತಾ ಮನೆ ಕೆಲಸದಲ್ಲಿ ತೊಡಗಿದಳು. ಮಮತಾ ತುಂಬಾ ಸಂತೋಷದಲ್ಲಿದ್ದಳು. ಆದರೆ ಮಮತಾಳ ಸಂತೋಷವು ಬಹಳ ಹೊತ್ತಿನವರೆಗೆ ಉಳಿಯಲಿಲ್ಲ. ಅಮ್ಮ ಮಮತಾ, ಎಲ್ಲಿದ್ದೀಯಾ? ಬೇಗನೆ ಬಾರಮ್ಮ ಮಮತಾ. ಮಮತಾಳಿಗೆ ತುಂಬಾ ಭಯವಾಯಿತು. ಗಾಬರಿಯಿಂದ ಮಮತಾ ಓಡಿ ಬಂದ್ಲು. ಅಯ್ಯೋ ಕಾಕ, ಏನಾಯ್ತು? ನೀವಿಷ್ಟೇಕೆ ಭಯದಲ್ಲಿ ಬಂದಿದ್ದೀರಾ? ಏನಾದ್ರೂ ಸಮಸ್ಯೆ ಆಗಿದೆಯಾ? ಅಯ್ಯೋ ತಾಯಿ, ನಿನ್ ಮಗನು ಮುಂಜಾನೆ ಶಾಲೆಗೆ ಹೋಗಿದ್ನಲ್ವೇ? ಶಾಲೆಯಲ್ಲಿ ಆಟ ಆಡ್ಲಿಕ್ಕೆ ಹೋಗಿ ಒಂದ್ ಕಣ್ಣಿಗೆ ಕಟ್ಟಿಗೆಯನ್ನು ಚುಚ್ಚಿಕೊಂಡು ಕಣ್ಣು ಗಾಯಗೊಂಡು ಕಣ್ಣಿನಿಂದ ರಕ್ತ ಬೀಳ್ತಿತ್ತು. ಆದ್ರಿಂದ ಎಲ್ಲರೂ ಸೇರಿ ಪಕ್ಕದ ಸರ್ಕಾರಿ ಹಾಸ್ಪಿಟಲ್ಗೆ ಸೇರಿಸಿದ್ದೇವೆ. ಶಿವುಗ ಇಂದು ಪ್ರಜ್ಞೆ ಬಂದಿಲ್ಲ.
ಆದ್ದರಿಂದ ಡಾಕ್ಟರ್ ಅವರ ತಾಯಿಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ರು. ನೀನು ಈಗ್ಲೇ ಬಾರಮ್ಮ. ಮಮತಾಳಿಗೆ ಸಿಡಿಲು ಬಡಿದಂತಾಯಿತು. ಈ ಒಂದು ಘಟನೆ ತಾಯಿ ಮಗನ ಜೀವನವನ್ನೇ ಬದಲಿಸಿತು. ಮಮತಾಳು ದುಃಖದಿಂದ ಸರ್ಕಾರಿ ಆಸ್ಪತ್ರೆಗೆ ಓಡೋಡಿ ಬಂದಳು. ಅಷ್ಟರಲ್ಲಿ ಶಿವನ ಒಂದು ಕಣ್ಣು ಆಪರೇಷನ್ ಮಾಡಿ ತೆಗೆದಿದ್ದರು. ಡಾಕ್ಟರ್ ಹತ್ತಿರ ಹೋದಳು. ಅಯ್ಯೋ ಸ್ವಾಮಿ, ನನ್ ಮಗನನ್ನು ಹೇಗಾದ್ರೂ ಬದುಕಿಸ್ಕೊಡಿ. ನನ್ ಮಗು ತುಂಬಾ ಚಿಕ್ಕದು, ಅದಕ್ಕೇನು ತಿಳಿಯೋದಿಲ್ಲ. ನೋಡಿ, ನೀವು ಗಾಬರಿ ಆಗ್ಬೇಡಿ. ಅವನ ಒಂದು ಕಣ್ಣು ತುಂಬಾ ಗಾಯಗೊಂಡು ಅದು ಇನ್ನು ಮುಂದೆ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಒಂದು ಕಣ್ಣನ್ನು ಆಪರೇಷನ್ ಮಾಡಿ ತೆಗೆದಿದ್ದೇವೆ. ಅವನಿಗೆ ಯಾರಾದರೂ ಕಣ್ಣು ಕೊಡುವುದಾದರೆ ಈಗಲೇ ಮತ್ತೆ ಆಪರೇಷನ್ ಮಾಡುತ್ತೇವೆ. ಮಮತಾಳಿಗೆ ದಿಕ್ಕೇ ತೋಚದಂತಾಯ್ತು. ಕ್ಷಣಕಾಲ ಯೋಚಿಸಿ ಮತ್ತೆ ಡಾಕ್ಟರ್ ಬಳಿ ಬಂದು, ಸ್ವಾಮಿ, ನನ್ನ ಬಳಿ ಕಣ್ಣು ತರುವಷ್ಟು ಹಣವೂ ಇಲ್ಲ. ಹಣವಿದ್ದರೂ ಕಣ್ಣನ್ನು ಯಾರೂ ಕೊಡುವುದಿಲ್ಲ. ಆದ್ದರಿಂದ ನನ್ನ ಮಗನಿಗೆ ನನ್ನ ಕಣ್ಣೇ ನಡೆಯುತ್ತದೆ ಎಂದರೆ ನನ್ನ ಒಂದು ಕಣ್ಣು ತೆಗೆದು ನನ್ನ ಮಗನಿಗೆ ಹಾಕಿ ನನ್ನ ಮಗನನ್ನು ಬದುಕಿಸಿಕೊಡಿ. ನಿಮಗೆ ಪುಣ್ಯ ಬರುತ್ತದೆ. ನೀನು ಹೇಳಿದಂತೆ ಆಗಲಿ ತಾಯಿ. ನಿನ್ನ ಒಂದು ಕಣ್ಣನ್ನು ನಿನ್ನ ಮಗನಿಗೆ ಹಾಕುತ್ತೇವೆ. ಮಮತಾಳ ಕಣ್ಣು ತೆಗೆದು ಶಿವುಗೆ ಹಾಕಿದರು. ಶಿವುಗೆ ಇದ್ಯಾವುದೋ ಅರಿವೇ ಇರಲಿಲ್ಲ. ಮಮತಾಳ ಒಂದು ಕಣ್ಣು ಇಲ್ಲದಿರುವುದು ಮಾತ್ರ ಶಿವನ ಗಮನಕ್ಕೆ ಬಂದಿತು. ಆದರೆ ಮಮತಾ ಎಂದಿಗೂ ಅವನ ಮುಂದೆ ಆ ವಿಷಯವನ್ನು ಹೇಳಲೇ ಇಲ್ಲ. ಹೀಗೆ ಅವರ ಜೀವನ ಸಾಗುತ್ತಿತ್ತು. ಮಮತಾಳ ಮಗ ಶಿವು ಬೆಳೆದು ದೊಡ್ಡವನಾಗಿ ಮಮತಾಳ ಆಸೆಯಂತೆ ದೊಡ್ಡ ಆಫೀಸರ್ ಆದನು. ಮಮತಾಳಿಗೆ ತುಂಬಾ ಸಂತೋಷವಾಯಿತು. ತನ್ನ ಒಂದು ಕಣ್ಣನ್ನು ಮಗನಿಗೆ ಕೊಟ್ಟಿದ್ದಗೂ ಸಾರ್ಥಕವಾಯಿತು ಎನಿಸಿತು. ಅಮ್ಮ, ನೀನು ಇವತ್ತಿಂದ ಯಾವ ಕೆಲಸವನ್ನೂ ಮಾಡಬೇಡ. ನಿನ್ನ ಕಷ್ಟ ಇಲ್ಲಿಗೆ ಕೊನೆಯಾಗಲಿ. ನಿನ್ನನ್ನು ಇನ್ನು ಮುಂದೆ ಮಹಾರಾಣಿಯ ಹಾಗೆ ನೋಡ್ಕೊಳ್ತೇನೆ. ಅಯ್ಯೋ ನನ್ನ ಕಂದ, ನಿನ್ನ ಈ ಮಾತು ನನಗೆ ತುಂಬಾ ಸಂತೋಷ ತಂದಿತ್ತು. ನಿನ್ನನ್ನು ಹೆತ್ತು ಹೊತ್ತಿದ್ದಕ್ಕೂ ನನ್ನ ಜೀವನ ಸಾರ್ಥಕವಾಯಿತು. ಮಗನೇ, ನಿನ್ಗೆ ಆ ದೇವರು ಯಾವಾಗ್ಲೂ ಸಂತೋಷವನ್ನ ನೀಡಲಿ. ಅಮ್ಮ, ನೀನು ಕಣ್ಣೀರು ಹಾಕ್ಬೇಡ. ನೀನು ಅತ್ರೆ ನನ್ನ ಕಣ್ಣಲ್ಲೂ ನೀರು ಬರ್ತದೆ. ಇನ್ನು ಮುಂದೆ ನಿನಗೆ ಇನ್ನೊಂದು ಕಣ್ಣು ನಾನೇ ಆಗಿರ್ತೇನೆ. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತೇನೆ ಅಮ್ಮ. ಸರಿ ನನ್ನ ಕಂದ, ನಿನ್ನ ಈ ಮಾತುಗಳು ನನ್ನ ನೋವು, ಬೇಸರ ಎಲ್ಲವನ್ನೂ ಹೊಡೆದೋಡಿಸಿವೆ. ತಾಯಿ ಮಗ ಇಬ್ಬರೂ ತಬ್ಬಿಕೊಂಡು ಅತ್ತರು. ಸಂತೋಷದಲ್ಲಿ ತಾಯಿ ಮಗ ಊಟ ಮಾಡಿದ್ರು. ನಂತರ ಶಿವು ಕೆಲಸಕ್ಕೆ ಹೊರಟು ಹೋದನು. ಮಮತಾ ಕೂಡ ಮನೆಯ ಕೆಲಸದಲ್ಲಿ ತೊಡಗಿದಳು. ಅಷ್ಟರಲ್ಲಿ ಮಮತಾಳ ಅಮ್ಮ ಮಗಳನ್ನು ನೋಡಲು ಮಮತಾಳ ಮನೆಗೆ ಬಂದಳು. ಮನೆಯಲ್ಲಿ ಯಾರಾದ್ರೂ ಇದ್ದೀಯಾ? ಮಮತಾ ಹೊರಗೆ ಬಂದು ನೋಡಿದಳು. ಮಮತಾಳಿಗೆ ಸಂತೋಷ ಹೇಳುತ್ತಿರದು. ಆದ್ರೆ ಮಮತಾಳನ್ನು ನೋಡಿದ ತಾಯಿ ಆಶ್ಚರ್ಯಚಕಿತಳಾದಳು. ಅತಿ ಸುಂದರವಾದ ತನ್ನ ಮಗಳ ಮುಖದಲ್ಲಿ ಒಂದು ಕಣ್ಣು ಇಲ್ಲದಿರುವುದು ತುಂಬಾ ಅಸಹ್ಯವಾಗಿ ಕಾಣುತ್ತಿತ್ತು. ಏನಾಗಿದೆ ಎಂದು ಅವಳಿಗೂ ಗೊತ್ತಿಲ್ಲ. ತುಂಬಾ ಗಾಬರಿಯಿಂದ, ಮಮತಾ, ಏನಾಯ್ತಮ್ಮ ನಿನ್ನಿನ್ನೊಂದು ಕಣ್ಣಿಗೆ? ನೀನು ಈ ವಿಷಯವನ್ನು ನಮಗೆ ಯಾರಿಗೂ ಹೇಳಿಯೇ ಇಲ್ಲ, ನಮ್ಮ ಮನೆಯಲ್ಲಿಯೂ. ಕಷ್ಟದ ಕಾರಣ ಇಷ್ಟು ವರ್ಷಗಳಾದರೂ ನಿನ್ನನ್ನು ನೋಡಲು ಈ ಹಾಳಾದ ತಾಯಿಗೆ ಬರಲು ಆಗ್ಲೇ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಮ್ಮ. ಅಯ್ಯೋ, ಹಾಗೆ ಅನ್ಬೇಡಮ್ಮ. ನೀವು ಬರ್ದೇ ಇದ್ರೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತದೆ. ಈ ಒಂದು ಕಣ್ಣು ನನ್ನ ಮಗ ಶಿವು ಚಿಕ್ಕವನಿದ್ದಾಗ ಬಿದ್ದು ಅವನ ಒಂದು ಕಣ್ಣು ಕಾಣದಾಯಿತು. ಆದ್ರಿಂದ ನನ್ನ ಒಂದು ಕಣ್ಣು ನನ್ನ ಮಗನಿಗೆ ಕೊಟ್ಟು ಬೆಳೆಸಿದೆ. ಈಗ ಅವನು ದೊಡ್ಡ ಆಫೀಸರ್ ಆಗಿದ್ದಾನಮ್ಮ. ಹೌದಾ ತಾಯಿ, ನಿನ್ನ ಜೀವನ ಸಾರ್ಥಕವಾಯಿತು. ಆ ದಿನ ನಿನ್ನ ಅಣ್ಣನ ಮಾತನ್ನು ಕೇಳಿ ತವರು ಮನೆಗೆ ಬಂದಿದ್ದರೂ ಈ ದಿನ ಈ ಸಡಗರ ನೋಡಲು ಸಿಗುತ್ತಿರಲಿಲ್ಲ. ಹೌದಮ್ಮ, ನೀನು ಹೇಳುತ್ತಿರುವುದು ನಿಜ. ಅಷ್ಟರಲ್ಲಿ ಪಕ್ಕದ ಮನೆಯ ಮಲ್ಲಜಿ ಅಲ್ಲಿಗೆ ಬಂದಳು. ಮಮತಾ, ಏನ್ ಮಾಡ್ತಿದೀಯಮ್ಮ ಇವತ್ತು? ಮಗನ ಯಶಸ್ವಿಯಿಂದ ಸಂತೋಷವಾಗಿ ಹೊರಗೆ ಬರ್ತಿಲ್ಲಲ್ಲ? ಅಯ್ಯೋ ಅಜ್ಜಿ, ಬನ್ನಿ, ನಮ್ಮಮ್ಮ ಬಂದಿದ್ದಾರೆ. ಆದ್ರಿಂದ ಇನ್ನೂ ಹೊರಗಿನ ಕೆಲಸ ಪ್ರಾರಂಭ ಮಾಡಿಲ್ಲ. ಬನ್ನಿ. ಅಂತೂ ಇಂತೂ ಒಬ್ಳೇ ಕಷ್ಟಪಟ್ಟು ಮಗನನ್ನ ಓದಿಸಿ ದೊಡ್ಡವನನ್ನಾಗಿ ಮಾಡಿ ದೊಡ್ಡ ಆಫೀಸರ್ ಆಗೋ ಹಾಗೆ ಮಾಡಿದೆ. ಇನ್ನು ಮುಂದೆ ನಿನಗೆ ಯಾವ ಕಷ್ಟವೂ ಇಲ್ಲ. ಈಗ್ಲೇ ನೀನು ಇನ್ನೊಂದು ಜವಾಬ್ದಾರಿಯನ್ನು ಮುಗಿಸಿ ಬಿಡಬಹುದಲ್ಲವೇ? ಮಲ್ಲಜ್ಜಿ, ಇನ್ನೊಂದು ಜವಾಬ್ದಾರಿ ಯಾವುದು ನಿಮ್ಮ ಮಾತು? ನನಗೆ ತಿಳಿಯುತ್ತಿಲ್ಲ. ಸರಿಯಾಗಿ ಹೇಳ್ಬಾರ್ದೆ? ಅದೇ ತಾಯಿ,
ನಿನ್ನ ಮಗನು ಮದುವೆ ವಯಸ್ಸಿಗೆ ಬಂದಿದ್ದಾನಲ್ಲ, ಎಲ್ಲಾದರೂ ಒಬ್ಬ ಒಳ್ಳೆಯ ಸುಂದರವಾದ ಹೆಣ್ಣನ್ನು ತೆಗೆದು ಮದುವೆ ಮಾಡಬಾರದೆ? ನೀನಾದರೂ ಎಷ್ಟು ಅಂತ ಒಬ್ಬಳೇ ಮನೆ ಕೆಲಸಗಳನ್ನು ಮಾಡುತ್ತೀಯ? ಇನ್ನಾದರೂ ಸೊಸೆಯ ಕೈಯ ಅಡುಗೆ ತಿನ್ನುವ ಆಸೆ ಇಲ್ಲವೇ? ಓ ಹೌದಾಜಿ, ನನಗೆ ಈ ಮಾತು ಹೊಳೆದೇ ಇರ್ಲಿಲ್ಲ. ನೀವು ಹೇಳುವುದು ನಿಜ. ಮಗನು ಮದುವೆ ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡ್ಲೇಬೇಕು. ಅದೊಂದು ಕೆಲ್ಸವಾದ್ರೆ ನನ್ ತಲೆ ಮೇಲಿನ ಭಾರ ಕಡಿಮೆ ಆಗ್ತದೆ. ಹೀಗೆ ಮಾತನಾಡಿ ಅಲ್ಲಿಂದ ಮಲ್ಲಜ್ಜಿ ಹಾಗೂ ಮಮತಾಳ ತಾಯಿಯೂ ಹೊರಟು ಹೋಗುತ್ತಾರೆ. ಸಂಜೆ ಶಿವು ಕೆಲಸ ಮುಗಿಸಿ ಮನೆಗೆ ಬರುತ್ತಾನೆ. ಅಮ್ಮ, ನನಗೆ ಹೊಟ್ಟೆ ತುಂಬಾ ಹಸಿದಿದೆ, ಊಟ ಮಾಡೋಣವೇ? ಶಿವು, ಊಟ ಮಾಡೋದಕ್ಕಿಂತ ಮುಂಚೆ ನಾನ್ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ಹೌದಾ ಅಮ್ಮ? ಏನ್ ಮಾತಾಡ್ಬೇಕು ಹೇಳಿ? ಶಿವು, ನನಗೂ ವಯಸ್ಸಾಗುತ್ತಾ ಬಂದಿತಲ್ಲವೇ? ನಿನಗೂ ಕೂಡ ಮದುವೆ ವಯಸ್ಸಾಗಿದೆ. ಆದ್ದರಿಂದ ನಿನಗೆ ಮದುವೆ ಮಾಡಬೇಕೆಂದು ನಾನು ತಾಳೆ ಹಾಕಿದ್ದೇನೆ. ನಿನಗೆ ಅದರ ಬಗ್ಗೆ ಒಪ್ಪಿಗೆ ಇದೆಯೇನಪ್ಪ? ಓ, ಆ ವಿಷಯವಾ? ಅಮ್ಮ, ಈಗ ಅದ್ರ ಬಗ್ಗೆ ಏನೋ ಮಾತನಾಡೋದು ಬೇಡ. ನಿನಗೆ ನಾಳೆ ಒಂದು ಉಡುಗೊರೆ ತರ್ತೇನೆ. ಈಗ ಊಟ ಮಾಡೋಣ ಬಾ. ಮಮತಾಳೆಗೆ ಮಗನ ಯಾವ ಮಾತು ಅರ್ಥವಾಗಲಿಲ್ಲ. ಆದರೂ ಮಗನೊಂದಿಗೆ ಊಟ ಮಾಡಿ ಮಲಗಿಕೊಂಡಳು. ಮಾರನೆಯ ದಿನ ಮುಂಜಾನೆ. ಅಮ್ಮ, ನಾನು ಹೀಗೆ ಹೋಗಿ ಹೀಗೆ ಬರುತ್ತೇನೆ. ನೀನು ಅಷ್ಟರಲ್ಲಿ ಆರತಿ ಸಜ್ಜು ಮಾಡು. ಆರತಿ ಸಜ್ಜು ಮಾಡಬೇಕಾ? ಯಾಕಪ್ಪ? ಅದು ಅಲ್ದೆ ನಾನು ವಿಧವೆ. ಓ ಹೌದಾ? ಸರಿಯಮ್ಮ, ಏನು ಬೇಡ ಬಿಡು. ನಾನು 2 ನಿಮಿಷದಲ್ಲಿ ಬರುತ್ತೇನೆ. ಎಲ್ಲಿಯೂ ಹೋಗ್ಬೇಡ ಮತ್ತೆ. ಸರಿ ಶಿವು, ಬೇಗನೆ ಬಂದ್ಬಿಡಪ್ಪ. ಸರಿ ಅಮ್ಮ, ನೀನು ಇಲ್ಲಿಯೇ ಇರು. ನಾನು ಸದ್ಯದಲ್ಲಿ ಬರುತ್ತೇನೆ. ಹೀಗೆ ಹೇಳಿ ಶಿವು ಹೊರಟು ಹೋದ. ಮಮತಾ ಕೂಡ ಮನೆ ಕೆಲಸದಲ್ಲಿ ತೊಡಗಿದಳು. ಅಷ್ಟರಲ್ಲಿ ಮಮತಾಳನ್ನು ಮತ್ತೆ ಶಿವು ಕರೆಯತೊಡಗಿದ. ಅಮ್ಮ, ಅಮ್ಮ ಬನ್ನಿ, ಯಾರೋ ಬಂದಿದ್ದಾರೆ, ನೋಡೋ ಬನ್ನಿ. ಮಮತಾಳು ಆಶ್ಚರ್ಯದಿಂದ ಮನೆಯ ಬಾಗಿಲಿಗೆ ಹೋದಳು. ಅಷ್ಟರಲ್ಲಿ ಶಿವು ಫಾರಿನ್ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದಿದ್ದನು. ಮಮತಾಳ ಕಣ್ಣಲ್ಲಿ ನೀರು ಹೆಳದೆ ಹರಿಯತೊಡಗಿದವು. ಅಮ್ಮ, ನಿಮಗೆ ಸುಮ್ಮನೆ ತೊಂದರೆ ಏಕೆ ಎಂದು ನಾನು ಇವಳನ್ನು ಮದುವೆ ಮಾಡಿಕೊಂಡೆ. ಜಾಲಿ ತುಂಬಾ ಶ್ರೀಮಂತ ಕುಟುಂಬದ ಹುಡುಗಿ. ಹಾಗೆಯೇ ಅವಳು ತುಂಬಾ ವಿದ್ಯಾವಂತೆ, ಬುದ್ಧಿವಂತೆ ಕೂಡ. ಜಾಲಿ ನನಗೆ ತುಂಬಾ ಒಪ್ಪುವ ಬಾಳೆ ಸಂಗಾತಿಯಮ್ಮ. ಸರಿಯಪ್ಪ, ನಿಮ್ಗಿಬ್ರಿಗೂ ಒಳ್ಳೆದಾಗಿ. ಮಮತಾಳಿಗೆ ದುಃಖ ಹೇಳತಿರದು. ತನ್ನ ಒಬ್ಬನೇ ಮಗನ ಮದುವೆಯನ್ನು ಎಲ್ಲಾ ಸಂಬಂಧಿಕರನ್ನೂ ಕೂಡಿಸಿಕೊಂಡು ತುಂಬಾ ದೊಡ್ಡದಾಗಿ ಮಾಡಬೇಕೆಂದುಕೊಂಡ ಕನಸು ಮುರಿದು ಹೋಯಿತು. ಆದರೂ ಮಮತಾಳು ಇದ್ಯಾವುದನ್ನೂ ಮಗನ ಮುಂದೆ ತೋರಿಸಿಕೊಳ್ಳದೆ ಸುಮ್ಮನೆ ಇದ್ದಳು. ಎಂದಿನಂತೆ ಮಮತಾಳು ಮನೆ ಕೆಲಸಗಳನ್ನೆಲ್ಲವೂ ತಾನೇ ಮಾಡಿಕೊಳ್ಳುತ್ತಿದ್ದಳು. ಆದರೆ ಶಿವನ ಹೆಂಡತಿ ಜಾಲಿ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಅದರ ಬದಲು ಕುಳಿತಲ್ಲಿಯೇ ಅತ್ತೆಯ ಕೈಯಿಂದ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಶಿವನ ಸ್ನೇಹಿತರು ಮನೆಗೆ ಬಂದರು. ಜಾಲಿ ತುಂಬಾ ಸುಂದರವಾಗಿ ರೆಡಿಯಾಗಿ ಅವರ ಮುಂದೆ ಕುಳಿತುಕೊಂಡಳು. ಮಮತಾಳು ಅವರೆಲ್ಲರಿಗೂ ಕಾಫಿ ತೆಗೆದುಕೊಂಡು ಬಂದಳು. ಓ ಶಿವು, ಯಾರಿವರು? ಇವರ ಬಗ್ಗೆ ನೀನು ಏನೂ ಹೇಳಿಯೇ ಇಲ್ಲವಲ್ಲ? ನಿಮ್ಮ ಮನೆ ಕೆಲಸದವರ? ಲೋ, ಅವರು ನಮ್ಮಮ್ಮ. ಏನು, ನಿಮ್ಮಮ್ಮನ್ ನೋಡಿದ್ರೆ ಕೆಲಸದ ಆಳುಗಳ ತರ ಇದ್ದಾರೆ. ಇವರಿಗೆ ಒಂದು ಕಣ್ಣು ಕೂಡ ಇಲ್ಲ. ಎಷ್ಟು ಅಸಹ್ಯವಾಗಿ ಕಾಣಿಸ್ತಿದ್ದಾರೆ. ನೀನು ಹೀಗೆ ನಿನಗೆ ಒಬ್ಬ ಅಮ್ಮ ಇದ್ದಾರೆ ಎಂದು ಹೇಳಿದ್ರೆ ನಿಮ್ಮ ಮನೆಗೆ ಖಂಡಿತವಾಗಿಯೂ ಬರ್ತಿರ್ಲಿಲ್ಲ. ನಾವಿನ್ನು ಹೊರಡ್ತೇವೆ. ಶಿವುಗೆ ತುಂಬಾ ಅವಮಾನವಾಯಿತು. ಮನೆಗೆ ಬಂದ ಸ್ನೇಹಿತರೆಲ್ಲರೂ ಹೊರಟುಹೋದ್ರು. ಅವರ ಮಾತುಗಳನ್ನು ಕೇಳಿ ಮಮತಾಳಿಗೂ ಕೂಡ ತುಂಬಾ ಬೇಸರವಾಯಿತು. ಮಮತಾಳು ಅಳತಲೆ ಅಡುಗೆ ಮನೆಗೆ ಹೋದಳು. ಸ್ನೇಹಿತರು ಎಲ್ಲರೂ ಹೋದ ನಂತರ ಶಿವು ಅಮ್ಮನ ಹತ್ತಿರ ಬಂದು, ಅಮ್ಮ, ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲವಾ? ನನ್ನ ಸ್ನೇಹಿತರು ಬಂದಾಗ ನಿನ್ನ ಸೊಟ್ಟ ಕಣ್ಣನ್ನಿಟ್ಟುಕೊಂಡು ಅವರ ಮುಂದೆ ಬರುತ್ತೀಯಲ್ಲ, ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ನಿನಗೆ? ಬುದ್ಧಿ ಯಾವಾಗ ಬರ್ತದೆ? ಜಾಲಿನ ನೋಡು, ಎಷ್ಟು ಸ್ಮಾರ್ಟಾಗಿ ರೆಡಿಯಾಗಿದ್ದಾಳೆ. ನಿನ್ನಿಂದ ನನಗೆ ಬರೀ ಅವಮಾನವೇ ಕಾದಿದೆ. ನನಗೂ ಈ ಮುದುಕಿಯೊಂದಿಗೆ ಇರಲು ಆಗುತ್ತಿಲ್ಲ. ನಮ್ಮ ಡ್ಯಾಡಿಗೆ ಹೇಳಿ ನಗರದಲ್ಲಿ ಒಂದು ಸ್ಮಾರ್ಟ್ ಹೌಸ್ ಪರ್ಚೇಸ್ ಮಾಡಲು ಹೇಳಿದ್ದೇನೆ.
ಅಲ್ಲಿಗೆ ಹೋಗೋಣವೇ? ನನಗೆ ಇಲ್ಲಿ ಯಾವುದೂ ಸೆಟ್ ಆಗುತ್ತಿಲ್ಲ. ಜಾಲಿ, ನೀನು ಹೇಳುವುದು ನಿಜ. ನಾವು ಅಲ್ಲಿಗೆ ಹೋಗುವುದೇ ಸೂಕ್ತ. ಗಂಡ ಹೆಂಡತಿ ಇಬ್ಬರೂ ಮನೆಯಿಂದ ಹೊರಟು ಹೋಗಲು ಸಿದ್ಧರಾದರು. ಮಮತಾಳಿಗೆ ತುಂಬಾ ದುಃಖವಾಯಿತು. ಅಯ್ಯೋ ಶಿವು, ಹೀಗೆ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡ, ದಯವಿಟ್ಟು ನನ್ ಜೊತೆ ಇಲ್ಲಿಯೇ ಇರಪ್ಪ. ಈ ಮನೆಯಲ್ಲಿ ನೀನೇ ಬಿದ್ದಿರು. ಆ ನಿನ್ನ ಹಾಳು ಮುಖವನ್ನು ನನಗೆ ನೋಡಲು ಸ್ವಲ್ಪವೂ ಇಷ್ಟವಿಲ್ಲ. ನನಗೆ ನಿನ್ನ ಸಲುವಾಗಿ ಎಲ್ಲಿ ನೋಡಿದರೂ ಅವಮಾನ. ನಿನ್ನೊಂದಿಗೆ ಇರಲು ನಮಗಿನ್ನು ಮುಂದೆ ಸಾಧ್ಯವಿಲ್ಲ. ನಾವು ಹೋಗುತ್ತೇವೆ. ಮಮತಾ ತುಂಬಾ ಅಳತೊಡಗಿದರು. ಆದರೂ ತಾಯಿಯ ದುಃಖವನ್ನು ಲೆಕ್ಕಿಸದೆ ಶಿವು ಮತ್ತೆ ಜಾಲಿ ಮನೆ ಬಿಟ್ಟು ಹೊರಟು ಹೋದರು. ತುಂಬಾ ದುಃಖಗೊಂಡ ಮಮತಾ ಬದುಕುವುದು ಸರಿಯಲ್ಲ, ಸಾವೇ ಸರಿ ಎಂದುಕೊಂಡು ಒಂದು ಪತ್ರವನ್ನು ಮಗನಿಗೆ ಬರೆದಿಟ್ಟು ಅದನ್ನು ಮಗನೇ ಓದಬೇಕೆಂದು ಬರೆದು ಮಮತಾ ಆತ್ಮಹತ್ಯೆ ಮಾಡಿಕೊಂಡಳು. ತಾಯಿ ಸತ್ತ ವಿಷಯ ಮಗನಿಗೆ ಊರಿನವರು ತಿಳಿಸಿದರು. ಆದರೆ ಅವನು, ಆ ಹಾಳು ಮುದುಕಿಯನ್ನು ನೀವೇ ಮಣ್ಣು ಕೊಟ್ಟು ಬಿಡಿ, ನನಗೆ ಕೆಲಸವನ್ನು ಬಿಟ್ಟು ಬರಲು ಆಗುವುದಿಲ್ಲ ಎಂದು ಹೇಳಿ ಕಳುಹಿಸಿದನು. ಆದ್ದರಿಂದ ತಾಯಿಯ ಅಂತ್ಯಕ್ರಿಯೆಯನ್ನು ಊರಿನವರೇ ಮುಗಿಸಿದರು. 1-2 ತಿಂಗಳುಗಳ ನಂತರ ತಂದೆಯ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕೆಂದು ಶಿವು ಊರಿಗೆ ಬಂದನು. ಮನೆಗೆ ಹೋಗಬೇಕೆಂದು ಮನೆಯ ಒಳಗೆ ಹೋದನು. ಅಷ್ಟರಲ್ಲಿ ತಾಯಿಯು ಮಗನೇ ಓದಬೇಕೆಂದು ಒಂದು ಪತ್ರ ಬರೆದು ಇಟ್ಟಿರುವುದನ್ನು ನೋಡಿದನು. ಆ ಪತ್ರದಲ್ಲಿ ಏನಿರಬೇಕೆಂದು ಕುತೂಹಲದಿಂದ ತೆಗೆದು ನೋಡಿದನು. ಮಗ, ನಾನು ಮೊದಲು ಸುಂದರವಾಗಿಯೇ ಇದ್ದೆಯಪ್ಪ. ಆದ್ರೆ ನೀನು ಚಿಕ್ಕವನಿದ್ದಾಗ ಆಟ ಆಡಲು ಹೋಗಿ ನಿನ್ನ ಒಂದು ಕಣ್ಣು ತುಂಬಾ ಗಾಯಗೊಂಡು ಕಾಣದಾಯಿತು. ಆದ್ದರಿಂದ ಆಸ್ಪತ್ರೆಯಲ್ಲಿ ವೈದ್ಯರು ಯಾರಾದರೂ ಕಣ್ಣು ಕೊಟ್ಟರೆ ಮಾತ್ರ ನಿನ್ನ ಕಣ್ಣು ಕಾಣಿಸುತ್ತದೆ ಎಂದು ಹೇಳಿದರು. ಆದ್ದರಿಂದ ಈ ನನ್ನ ಕಣ್ಣು ಕೊಟ್ಟು ನಾನು ನೋಡಲು ಕುರೂಪಿಯಾದೆ. ನಾನು ಆ ದಿನ ಕಣ್ಣು ಕೊಡದಿದ್ದರೆ ನನ್ನ ಜಾಗದಲ್ಲಿ ನೀನಿರುತ್ತಿದ್ದೆ. ಇದನ್ನು ನಿನಗೆ ತಿಳಿಯಲಿ ಎಂದು ಬರೆದ ಕಾಗದ. ನೀನೇ ಓದಬೇಕು. ಇದನ್ನು ಓದಿದ ಶಿವನಿಗೆ ತುಂಬಾ ದುಃಖವಾಯಿತು. ಕಣ್ಣಲ್ಲಿ ನೀರು ಹರಿಯತೊಡಗಿದವು. ಆದರೆ ಎಲ್ಲವೂ ಕೈತಪ್ಪಿ ಹೋಗಿತ್ತು.